ಎಲ್ಲವೂ ನಮ್ಮ ವಿರೋಧವಾಗಿ ನಡೀತಾ ಇದೆ. ಯಾಕೋ ನಮ್ಮ ಟೈಮೇ ಸರಿ ಇಲ್ಲ ಕಣೆ. ನಾವೊಂದು ಬಗೆದ್ರೆ ದೈವ ಒಂದು ಬಗಿತಾ ಇದೆಯಲ್ಲೇ. ಸಂತೋಷ್ ಮತ್ತು ಸೀತುನ ಈ ವಿಷಯವಾಗಿ ಒಪ್ಪಿಸ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ ಅಮ್ಮ. ಆದರೆ ಅವರಿಬ್ಬರು ನಾವು ನಿಮ್ಮ ಮದುವೆ ವಿಷಯವಾಗಿ ಮುಂದೆ ನಿಂತ್ಕೊಳ್ಳೋದು ನಿಮ್ಗೆ ಇಷ್ಟ ಇಲ್ಲ ಅನಿಸುತ್ತೆ, ಅದಕ್ಕೆ ಈ ರೀತಿಯೆಲ್ಲ ಮಾತಾಡ್ತಿದ್ದೀರಾ ಅಂತ ನನ್ನ ಬಗ್ಗೆನೇ ತಪ್ಪು ತಿಳ್ಕೊಂಡ್ರು. ನನಗೇನು ಹೇಳಬೇಕು ಅಂತಲೇ ತಿಳಿಲಿಲ್ಲಮ್ಮ. ಸಂಗೀತ, ನನಗಿದೆಲ್ಲ ನೋಡ್ತಾ ಇದ್ರೆ ಒಂದು ಆಲೋಚನೆ ಬರ್ತಾ ಇದೆ. ಏನಮ್ಮ? ನಾವಿಲ್ಲಿಂದ ಹೊರಟು ಬಿಡೋಣ. ಸದ್ಯಕ್ಕೆ ಬೀಸೋ ದೊಣ್ಣೆನ ತಪ್ಪಿಸ್ಕೋಬೇಕು. ನಮಗಿರೋದು ಇದೊಂದೇ ದಾರಿ. ಅಲ್ಲಿಗೆ ನಾವು ಅವಳಿಗೆ ಹೆದರ್ಕೊಂಡು ಈ ಮನೆ ಬಿಟ್ಟು ಹೋಗಬೇಕು ಅಂತೀಯಾ? ನಾನು ಹಾಗೆ ಹೇಳ್ತಾ ಇಲ್ಲ. ನಾವು ಚೆನ್ನಾಗಿದ್ದರೆ ತಾನೇ ಬೇಕಾದ ಮಾಡೋಕ್ಕಾಗೋದು. ಅಮ್ಮ, ಯುದ್ಧ ನಡೆಯೋದು ರಣರಂಗದಲ್ಲೇ, ವ್ಯೂಹ ರಚನೆ ಆಗೋದು ಹೊರಗೇನೆ. ಈಗ ನಾವು ಮಾಡಬೇಕಾಗಿರೋದು ಅದನ್ನೇ. ತಂಗಿ ಸಂಸಾರ ಕಾಪಾಡೋಕ್ಕೋಸ್ಕರ ನಿನ್ನ ಜೀವನ ಅಪಾಯ ತಂದುಕೊಳ್ಳೋದು ಮೂರ್ಖತನ. ಶಬಾಷ್. ಪರವಾಗಿಲ್ಲ ಶಾರದಾ, ತುಂಬ ಒಳ್ಳೆ ಸಲಹೆನೇ ಕೊಟ್ಟೆ ಸಂಗೀತನಿಗೆ. ಇದನ್ನೇ ಜೀವನ ಅನುಭವ ಅಂತ ಹೇಳೋದು. ಸಂಗೀತ ಡಾರ್ಲಿಂಗ್, ನಿಮ್ಮಮ್ಮ ಹೇಳಿದ ಮಾತನ್ನು ಕೇಳಿಬಿಡು. ಜೀವನ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೆಲವು ಆಟೋಗಳ ಹಿಂದೆ ಬರೆದಿರ್ತಾರಲ್ಲ, ಹುಟ್ಟು ಉಚಿತ ಸಾವು ಖಚಿತ ಅಂತ. ಹಾಗೆಯೇ ಮದುವೆ ಉಚಿತ ನರಕ ಖಚಿತ ಅಂತ ಆಗ್ಬಿಡುತ್ತೆ. ಈಗೇನು ಸ್ವರ್ಗದಲ್ಲಿ ಕುಪ್ಪಳಿಸ್ತಾ ಇದ್ದೇವ ನಾವು? ನರಕ ಅನ್ನೋದು ನಮ್ಗೆ ಅಭ್ಯಾಸ ಆಗಿಬಿಟ್ಟಿದೆ. ದಿನ ಅದನ್ನು ಅನುಭವಿಸ್ತಾ ಇರೋದು. ಇದು ಸಾಮಾನ್ಯ ನರಕ ಡಾರ್ಲಿಂಗ್. ನೀನು ಇನ್ನೂ ಈ ಮನೆಯಲ್ಲೇ ಇದ್ದರೆ ನಾನು ತೋರಿಸೋ ಪೋಖ್ರಿ ಹುಡುಗನ ಜೊತೆ ನಿನ್ನ ಮದುವೆ ಆಗಿ ರೌರವ ನರಕನ ನೀನು ನೋಡಬೇಕಾಗುತ್ತೆ. ನಾನು ಸಿದ್ಧವಾಗೇ ಇದ್ದೀನಿ. ಬೇಡ ಸಂಗೀತ, ಕೋಪ ಮೂರ್ಖತನಕ್ಕೆ ದಾರಿ. ನೀನು ಇನ್ನೂ ಇಲ್ಲೇ ನಿಂತಿದ್ರೆ ಯಮಲೋಕಕ್ಕೆ ದಾರಿ ತೋರಿಸ್ಬಿಡ್ತೀನಿ ನಿನಗೆ. ಹೌದಾ? ಯಾರ್ಯಾರಿಗೆ ಯಾವ ದಾರಿ ತೋರಿಸ್ತಾರೆ ಅಂತ ಇಷ್ಟರಲ್ಲೇ ನೋಡೋಣ. ಸಂಗೀತ, ಗುದ್ದಾಡಿದ್ರೆ ಗಂಧದ ಜೊತೆ ಗುದ್ದಾಡಬೇಕು, ಸಗಣಿ ಜೊತೆ ಅಲ್ಲ. ಇವಳಿಗೋಸ್ಕರ, ಇವಳ ಮೇಲಿನ ಜಿದ್ದಿಗೋಸ್ಕರ ನೀನು ಬದುಕನ್ನ ಕತ್ಲು ಮಾಡ್ಕೋತೀಯಾ? ಬೇಡ. ನಾವೀಗಾಗಲೇ ಕತ್ಲೆಲೇ ಇದ್ದೀವಮ್ಮ. ಅವಳು ಇನ್ನೂ ಎಷ್ಟು ಕತ್ಲೆಗೆ ತುಡ್ತಾಳೋ ನೋಡಿ ಬಿಡೋಣ.